ಎಲ್ಲರಿಗೂ ನಮಸ್ಕಾರ. ಶುಭಮಸ್ತು ಲೋಕಕ್ಕೆ ಸ್ವಾಗತ. ತುಂಬ ದಿನ ಆಗಿತ್ತು ನಾನು ವಿಡಿಯೋ ಮಾಡಿದೆ. ಇವಾಗ ವಿಡಿಯೋ ಮಾಡಿ ಬಿಡ್ತಾ ಇದ್ದೀನಿ. ಊರ ಜಾತ್ರೆ ವಿಡಿಯೋ ಬಿಡ್ತಾ ಇದ್ದೀನಿ. ನೋಡಿ, ನಮ್ಮ ಮನೆ ಮುಂದೆ ದಾಮವ್ವ ದುರ್ಗವ್ವ ಇಬ್ಬರು ಬಂದು ನಮಗೆ ಆಶೀರ್ವಾದ ಮಾಡಿ ಹೋಗಿದ್ದಾರೆ. ಇದು 300 ವರ್ಷಗಳ ಕಾಲ ಹಿಂದೆ ಜಾತ್ರೆ ಆಗಿತ್ತಂತೆ. ಈ ವರ್ಷ ಮತ್ತೆ ಜಾತ್ರೆ ಮಾಡಿದ್ವಿ. ಹೀಗಾಗಿ ಮನೆಗೆ ಮಂದಿ ಬರೋದು ಹೋಗೋದು ಇರುವುದರಿಂದ ನನಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಷ್ಟು ಚೆನ್ನಾಗಿ ಜಾತ್ರೆ ಆಯಿತು. ಈ ಜಾತ್ರೆಯಲ್ಲಿ ಎಷ್ಟು ಭಂಡಾರ ಬಳಸಿದ್ರಂದರೆ 50 ಕ್ವಿಂಟಲ್ಗಿಂತ ಜಾಸ್ತಿ ಭಂಡಾರವನ್ನು ಬಳಸಿ ಊರೆಲ್ಲ ಶಾಂತಗೊಳಿಸಿದರು. ಅದಕ್ಕಿಂತ ಮೊದಲು ಎಲ್ಲರ ಮನೆಯನ್ನು ಸ್ವಚ್ಛಗೊಳಿಸ್ಕೊಂಡಿದ್ವಿ, ಊರೆಲ್ಲ ಸ್ವಚ್ಛ ಮಾಡ್ಕೊಂಡಿದ್ವಿ. ಸ್ವಚ್ಛ ಮಾಡ್ಕೊಂಡು ಇಟ್ಕೊಂಡು ಜಾತ್ರೆಯನ್ನು 10 ದಿನಗಳವರೆಗೆ ಜಾತ್ರೆ ಮಾಡಿದ್ವಿ. ಈ ಜಾತ್ರೆ ತುಂಬ ಚೆನ್ನಾಗಿ ಆಯಿತು. ನನಗೆ ಜಾತ್ರೆ ವಿಡಿಯೋ ಆವಾಗ ಬಿಡಲಿಕ್ಕೆ ಆಗಲಿಲ್ಲ, ಹೀಗಾಗಿ ಲೇಟಾಗಿ ಬಿಡ್ತಾ ಇದ್ದೀನಿ. ಎಲ್ಲರ ಮನೆಗೆ ಪ್ರವೇಶ ಮಾಡಿದ್ಲು. ಇವಾಗ ನೋಡಿ, ಸ್ವಲ್ಪ ಮಳೆ ಆಗ್ತಾ ಇದೆ. ಮಳೆ ಆಗೋದ್ರಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೋಬೇಕಾಗಿತ್ತು. ಅಂದರೆ ಕ್ಲೀನ್ ಅಂದರೆ ಕಾಳುಗಳನ್ನು. ಇಲ್ಲಿ ನೋಡಿ, ಒಂದು ಸ್ವಲ್ಪ ಸಸಿಗಳನ್ನು ಹಾಕಿದ್ದೀವಿ. ಟೊಮೆಟೊ ಸಸಿ ಮತ್ತು ಮೆಣಸಿನ ಮತ್ತು ಬದನೆ ಅಗಿಗಳನ್ನ ಹಾಕಿದ್ದೀವಿ. ಇದನ್ನು ಸಸಿ ಸ್ವಲ್ಪ ದೊಡ್ಡದಾದಮೇಲೆ ಹಚ್ಚೋದು. ಇವು ನೋಡಿ, ಲಾಸ್ಟ್ ಹಚ್ಚಿರುವಂತಹ ಬದನೆಕಾಯಿಗಳು ಇನ್ನೂ ಆಗ್ತಾ ಇದ್ದೀವಿ. ಅವನ್ನ ತೆಗೆದು ಹಾಕಿಲ್ಲ. ಅವನ್ನ ತೆಗೆದು ಹಾಕಿ ಈ ಸರಿ ಹಾಕಬೇಕು. ಮಳೆಗಾಲ ಬಂತ ಅಂದ್ಬಿಟ್ಟು ಇವಾಗ ನಾವು ಎಲ್ಲ ಕಾಳುಗಳನ್ನ ಹಸ ಇಟ್ಕೊಳ್ತಾ ಇದ್ದೀವಿ. ಅದರಲ್ಲಿ ಭತ್ತನ ಇವಾಗ ಕ್ಲೀನ್ ಇಟ್ಕೊಳ್ತಾ ಇದ್ದೀವಿ. ಮಳೆಗಾಲದಲ್ಲಿ ಮಷಿನ್ಗೆ ಹಾಕಿಸ್ಲಿಕ್ಕೆ ಆಗೋದಿಲ್ಲ. ಈಗಲೇ ಕ್ಲೀನ್ ಮಾಡಿ ಇಟ್ಕೊಂಡು ಮಷಿನ್ಗೆ ಹಾಕಿಸಿಟ್ಕೋಬೇಕು ಅಂತ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ಅದರಲ್ಲಿ ಒಂದೊಂದು ಹರಳುಗಳಿದ್ದವು. ಹರಳುಗಳನ್ನೆಲ್ಲ ಆರಿಸ್ಕೊಂಡು ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಸೀದಾ ಮಷಿನ್ ಹಾಕಿಸ್ಕೊಂಬಂದುಬಿಟ್ರೆ ಈಸಿ ಆಗಿಬಿಡತ್ತೆ. ಇಲ್ಲ ಅಂದರೆ ಎಲ್ಲ ಅಕ್ಕಿಗಳೆಲ್ಲ ಕಲ್ಲೆಲ್ಲ ಉಟ್ಕೊಂಡ್ಬಿಡತ್ತೆ. ನೋಡಿ, ಯಾವ ರೀತಿ ಕಲ್ಲುಗಳು ಉಟ್ಕೊಂಡಿದ್ದಾವೆ ನೋಡಿ. ಯಾವ ರೀತಿ ಹಳೆ ಕಲ್ಲದ ಸಾಣಿಗೆ ಮರ ಯಾವ ರೀತಿ ಇಟ್ಕೊಂಡಿದ್ದೀವಿ. ಸಗಣಿ ಹಚ್ಚಿರುವಂತಹ ಬುಟ್ಟಿನೂ ಇದೆ, ಅದನ್ನು ನಮ್ಮ ಮನೆಯಲ್ಲಿ ಇನ್ನೂ ಇದೆ. ಅದನ್ನು ಹಾಗೆ ಇಟ್ಕೊಂಡಿದ್ದೀವಿ. ನೋಡಿ, ಇಲ್ಲಿ ಹರಳುಗಳಿರೋದನ್ನು ಇದು ನೆಲದ ಮೇಲೆ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಮರದಲ್ಲಾದರೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕೆಳಗಡೆ ಹಾಕಿಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಜಾತ್ರೆ ಯಾವ ರೀತಿ ಆಯಿತು ಅಂದರೆ, ಈ ಜಾತ್ರೆ ವಿಶೇಷ ಏನು ಅಂದರೆ, ಪ್ರತಿ ಊರಲ್ಲಿ ಹಳ್ಳಿಗಳಲ್ಲಿ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ದ್ಯಾಮವ್ವ ದುರ್ಗವ್ವನ ಜಾತ್ರೆ ಮಾಡ್ತಾರೆ. ನಮ್ಮ ಊರಲ್ಲಿ ಏನು ವಿಶೇಷ ಅಂದರೆ, ತೇರನ್ನು ಮಾಡಿಸಿದ್ರು. ತೇರನ್ನು ಮಾಡಿಬಿಟ್ಟು ಅದರಲ್ಲಿ ದ್ಯಾಮವ್ವ ದುರ್ಗವನ್ನು ಕೂಡಿಸ್ಬಿಟ್ಟು ರಥವನ್ನು ಎಳೆದಿದ್ರು. ಅದು ಊರಿನ ತುಂಬ ರಥ ಎಳಿಲಿಕ್ಕೆ ಆಗಲಿಲ್ಲ. ಆದರೆ ಈ ಕಡೆ ಬಸ್ ಸ್ಟ್ಯಾಂಡಿಂದ ಹಿಡಿದ್ಬಿಟ್ಟು ಆ ಕಡೆ ಬಸ್ ಸ್ಟ್ಯಾಂಡ್ವರೆಗೆ ಹೋಗಿಬಿಟ್ಟು ಎಳ್ಕೊಂಡು ಹೋಗ್ಬಿಟ್ಟು ಇದು ಮಾಡಿದರು. ಇದರಲ್ಲಿ ಕೂಸೋಕ್ಕಿಂತ ಮುಂಚೆ ದ್ಯಾಮವ್ವ ದುರ್ಗವನ್ನಕ್ಕೆ ದೊಡ್ಡ ಮಂಟಪನೇ ಮಾಡಿದರು. ಮಂಟಪ ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ, ಅರಮನೆ ಇರೋದಿಲ್ಲ ಆ ರೀತಿ ಆ ಮಂಟಪ ತಯಾರು ಮಾಡಿದರು. ಆ ಮಂಟಪದಿಂದ ಇಬ್ಬರನ್ನು ದ್ಯಾಮವ್ವ ದುರ್ಗವನ್ನು ತಂದುಬಿಟ್ಟು ಊರೆಲ್ಲ ಮೆರವಣಿಗೆ ಮಾಡಿದರು. ಎಲ್ಲ ಪ್ರತಿಯೊಬ್ಬರ ಮನೆ ಮುಂದೆ ಯಾರ ಮನೆಯೂ ಬಿಡಲಿಲ್ಲ. ಊರಲ್ಲಿ ಎಷ್ಟು ಸಂಧಿಗಳಲ್ಲಿ ಇರುವಂತಹ ಮನೆಗಳು ಸಹ ಹೋಗ್ಬಿಟ್ಟು ಅಮ್ಮನ ದರ್ಶನ ನೀಡಿಬಿಟ್ಟು ತೊಗೊಂಬಂದಿದ್ರು. ಅಷ್ಟು ಚೆನ್ನಾಗಿ ಮಾಡಿದರು. 10 ದಿನ ಜಾತ್ರೆ ಹೇಗಾಯಿತು ಅನ್ನೋದೇ ಗೊತ್ತಾಗಲಿಲ್ಲ. ಊರ ಹೆಣ್ಮಕ್ಳನ್ನೆಲ್ಲ ಮನೆಗೆ ಕರೆದ್ಬಿಟ್ಟು ಅವರಿಗೆ ಸೀರೆ ಕುಪ್ಪಸ ಕೊಟ್ಬಿಟ್ಟು ಎಲ್ಲರೂ ಸಂಭ್ರಮಿಸಿದರು. ನೋಡಿ, ಎಷ್ಟೊಂದು ಜನ ಇದೆ. ಇದು ನಿಮಗೆ ನೋಡ್ತಾ ಇರೋದು ಬರೀ ಅಮ್ಮನ ಮುಂದಿರೋ ಮಂದಿಗಳನ್ನ ತೋರಿಸ್ತಾ ಇದ್ದೀನಿ ನಾನು. ಅಲ್ಲಿ ಹಿಂದಗಡೆ ಎಲ್ಲ ತುಂಬ ಜನ ಇದ್ದಾರೆ ನೋಡಿ. ಇಲ್ಲಿ ಊರಲ್ಲಿ ಅಮ್ಮನ ದರ್ಶನಕ್ಕೆ ಎಲ್ಲರೂ ದರ್ಶನ ಆಗಲಿ ಅಂದ್ಬಿಟ್ಟು ಊರಿನ ತುಂಬ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಮ್ಮನ್ನ. ತುಂಬ ದಿನಗಳಿಂದ ಈ ಅಮ್ಮನ ಜಾತ್ರೆ ಮಾಡಬೇಕನ್ನೋದು ಇತ್ತು. ಅದಕ್ಕೆ ಟೈಮ್ ಕೂಡಿ ಬಂದಿಲ್ಲ. ಈ ಸಾರಿ ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ಬಿಟ್ಟು ಹಿರಿಯರೆಲ್ಲ ಸೇರ್ಕೊಂಡ್ಬಿಟ್ಬಿಟ್ಟು ಈ ಜಾತ್ರೆನ ಮಾಡಿದರು. ಜಾತ್ರೆಯಲ್ಲಿ ತೇರನ್ನು ಮಾಡಬೇಕಂದು ಒಬ್ಬರು ಇಬ್ಬರು ಮಾತಾಡೋದ್ರಿಂದ ಆ ತೇರನ್ನು ರೆಡಿ ಮಾಡಿಸಿಬಿಟ್ರು. 3 ತಿಂಗಳಲ್ಲಿ ಎಷ್ಟು ಚೆನ್ನಾಗಿ ತೇರಾಗಿತ್ತು ಅಂದರೆ, ಇಬ್ಬರು ಅಮ್ಮಗಳು ಅದರಲ್ಲಿ ಅಷ್ಟು ಚೆನ್ನಾಗಿ ಕೂತ್ಕೊಂಡು ಹೋದರು. ಇದನ್ನು 10 ದಿನಗಳವರೆಗೆ ಅಮ್ಮ ಇಲ್ಲಿ ಒಂದು ಮಂಟಪ ಅಂತ ಮಾಡಿದರು, ಅಲ್ಲೇ ಇದ್ಲು. 10ನೇ ದಿನ ಈ ರಥಗಳಲ್ಲಿ ಕೂತ್ಕೊಂಡ್ಬಿಟ್ಬಿಟ್ಟು ಅವಳ ಮನೆಗೆ ಅಂದರೆ ಗುಡಿಗೆ ಕೂಡಿಸ್ಲಿಕ್ಕೆ ಹೋಗ್ಬಿಟ್ರು. ನೋಡ್ರಿ, ಭಂಡಾರ ಯಾವ ರೀತಿ ಎರಚ್ತಾ ಇದ್ದಾರೆ. ಎಲ್ಲ ಓಣಿಗಳಲ್ಲಿ ಹೋಗಿಬಿಟ್ಟು ಬಣ್ಣ ಎರಚಿದ್ರು. ಎಲ್ಲರಿಗೂ ಭಂಡಾರದಲ್ಲಿ ಮುಳುಗಿಬಿಟ್ಟಿದ್ರು. 5 ದಿನ ಅಂತೂ ಭಂಡಾರದ ಆಟನೇ ಆಗಿ ಹೋಯಿತು. ಅಷ್ಟು ಚೆನ್ನಾಗಿ ಭಂಡಾರದ ಆಟ ಆಡಿದರು. ಈ ಭಂಡಾರದ ಆಟ ನೋಡಲಿಕ್ಕೆ ಅಷ್ಟು ಚಂದ. ಅಮ್ಮಗಳನ್ನು ನೋಡೋಕ್ಕೂ ಅಷ್ಟೇ ಚೆನ್ನಾಗಿ ಕಾಣ್ತಾ ಇದ್ರು. ಆ ಅಮ್ಮಗಳನ್ನು ನೋಡ್ತಾ ಇದ್ದರೆ ಅವಳನ್ನು ನೋಡ್ತಾನೆ ಇರಬೇಕು ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಅಮ್ಮಗಳು ಕಾಣ್ತಾ ಇದ್ರು. ನೋಡಿರ್ತಾರೆ ರಥನ ಯಾವ ರೀತಿ ರೆಡಿ ಮಾಡಿದ್ದಾರೆ ಅಂತ. ಈ ನಮ್ಮ ಊರು ದೊಡ್ಡದಾಗಿದ್ದರಿಂದ ಒಂದೊಂದು 2 ಓಣಿಗಳಿಗೆ ಒಂದೊಂದು
ಒಂದು ದಿನ ಅಮ್ಮಗಳ ದರ್ಶನ ಮಾಡಿಸ್ತಾ ಇದ್ದರು. ಮಾಡಿಸ್ಕೊಂಡ್ಬಿಟ್ಟು ಅವ್ರ ಮನೆ ಮುಂದೆ ಆಶೀರ್ವಾದ ಮಾಡಿಬಿಟ್ಟು ಉಡಿ ತುಂಬ್ತಾ ಇದ್ದರು. ಅವಳು ಯಾವ ರೀತಿ ಓಡಿಸ್ತಾ ಇದ್ಲು ಅಂದರೆ, ಅಮ್ಮ ತನಗೆ ಯಾವುದು ಇಷ್ಟ ಓಣಿ ಆಗುತ್ತೆ ಆ ಓಣಿಗೆ ಕರ್ಕೊಂಡು ಹೋಗ್ತಾ ಇದ್ಲು. ಅಷ್ಟು ಚೆನ್ನಾಗಿ ಹಬ್ಬ ಆಯಿತು ನೋಡಿ. ಯಾವ ರೀತಿ ಭಂಡಾರವನ್ನು ಹಾಕ್ತಾ ಇದ್ದಾರೆ ಎಲ್ಲರಿಗೂ. ಊರಲ್ಲಿ ಇದ್ರ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಇಟ್ಕೊಂಡಿದ್ರು. ಅದನ್ನು ವಿಡಿಯೋ ಮಾಡಲಿಕ್ಕೆ ನನಗೆ ಆಗಲಿಲ್ಲ ನೋಡಿ. ಅಮ್ಮನ ಮಂಟಪವನ್ನು ಯಾವ ರೀತಿ ಮಾಡಿದರು ಅಂತ ಎಷ್ಟು ಅರಮನೆಯೇ ಕಂಡಂಗೆ ಕಾಣುತ್ತೆ ಇದು ನೋಡಿ. ಸ್ವರ್ಣ ದೇಗುಲ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿದರು. ತೇರಿನ ಕಾಲುಗಳನ್ನು ಮತ್ತು ಕಲ್ಲಿನಿಂದಲೇ ತರಿಸಿದ್ರು ಬೇರೆ ಊರಿನಿಂದ. ಅದನ್ನು ತರೋದಕ್ಕೆ ತುಂಬಾ ಕಷ್ಟ ಆಯಿತು. ಆದರೆ ತಮ್ಮಂದ್ಬಿಟ್ಟು ಊರಿನಲ್ಲಿರೋಂತಹ ಬಡಿಗೆರು ಅಂತ ಇರ್ತಾರಲ್ಲ, ಕಟ್ಟಿಗೆ ಸಾಮಾನುಗಳನ್ನ ಮಾಡ್ತಾರಲ್ಲ, ಅವ್ರ ಕಡೆಯಿಂದನೇ ಈ ರಥನ ರೆಡಿ ಮಾಡಿಸಿದ್ರು. ಅಷ್ಟು ಚೆನ್ನಾಗಾಯಿತು. ಆ ರಥದ ಸುತ್ತಗಡೆ ಎಲ್ಲ ಅಮ್ಮನವರ ಮಂತ್ರಗಳು ಅಂದರೆ ಲಕ್ಷ್ಮೀ ದೇವಿಯ ಮಂತ್ರ, ಕಾಳಿಕಾದೇವಿಯ ಮಂತ್ರಗಳೆಲ್ಲ ಬರೆದಿದ್ರು ನೋಡಿ. ಎಲ್ಲ ಅಲ್ಲಿಂದ ಅರಮನೆ ಅಂತ ಮಾಡಿದಂಥ ಅಲ್ಲಿಂದ ಅಮ್ಮಗಳನ್ನು ಕರ್ಕೊಂಬಂದು ರಥದಲ್ಲಿ ಕೂಡಿಸ್ತಾ ಇದ್ದಾರೆ. ರಥದಲ್ಲಿ ಇಬ್ಬರು ಅಮ್ಮಗಳನ್ನ ಕೂಡಿಸ್ಬಿಟ್ಟು ಎಳಿಬೇಕು, ಆ ರೀತಿ ಎಳಿತಾ ಇದ್ರು. ಎಲ್ಲ ಊರಿನ ಯುವಕರೆಲ್ಲ ಹಗ್ಗ ಹಿಡಿದ್ಬಿಟ್ಟು ಎಳಿತಾ ಇದ್ರು. ಅಮ್ಮ ಅಷ್ಟು ಚೆನ್ನಾಗೇ ಸಾಕ್ತಾ ಇದ್ಲು. ಅಷ್ಟು ಚೆನ್ನಾಗಿ ಸಾಕೋದ್ರಿಂದ ಅವಳ ಆಶೀರ್ವಾದ ಎಲ್ಲರ ಮೇಲೇ ಸಿಗ್ತಾ ಇತ್ತು. ಅವಳ ಆಶೀರ್ವಾದ ಎಲ್ಲರ ಮೇಲೂ ಬೀಳ್ತಾ ಇತ್ತು ಅಂತ ಹೇಳ್ಬೋದು. ಆಮೇಲೆ ಈ ರಥೋತ್ಸವದ ವಿಶೇಷದಲ್ಲಿ ಏನಂತಂದರೆ ಹೂವಿನ ಅರ್ಚನೆ ಮಾಡ್ತಾಯಿದ್ರು. ಯಾರು ಹಣ್ಣಾಗಲಿ ಉತ್ತತ್ತಿ ಆಗಲಿ ಯಾರೂ ಎರಿಸ್ತಾ ಇರಲಿಲ್ಲ. ಹೂಗಳಿಂದ ಇದನ್ನು ಮಾಡ್ತಾಯಿದ್ರು. ಅಂದರೆ ಅವಳಿಗೆ ಪೆಟ್ಟು ಬೀಳಬಾರ್ದು ಅಂದ್ಬಿಟ್ಟು ಹೂವಿನ ಅರ್ಚನೆ ಮಾಡ್ತಾಯಿದ್ರು. ಈ ಹೂವಿನ ಅರ್ಚನೆ ಮಾಡೋದ್ರಿಂದ ಅವಳ ವಿಶೇಷವಾದ ಆಶೀರ್ವಾದ ಸಿಗ್ತಾ ಇತ್ತು. ಹೀಗಾಗಿ ಹಣ್ಣುಗಳನ್ನಾಗಲಿ ಉತ್ತತ್ತಿಯನ್ನಾಗಲಿ ಹೆಚ್ಚೋದ್ರಿಂದ ಅಮ್ಮರಿಗೆ ಪೆಟ್ಟಾಗತ್ತೆ ಅಂದ್ಬಿಟ್ಟು ಅವಳ ಆಶೀರ್ವಾದ ಸಿಗಲಿ ಅಂದ್ಬಿಟ್ಟು ಹೂಗಳನ್ನು ಎರಿಸ್ತಾ ಇದ್ರು. ಕರೋನಾ ಬಂದು ಹೋದ್ಮೇಲೆ ಎಲ್ಲ ಊರುಗಳಲ್ಲಿ ಇವಾಗ ಜಾತ್ರೆ ಪ್ರಾರಂಭಗಳಾಗಿದ್ದಾವೆ. ಹಳ್ಳಿಗಳಂತೂ ಉತ್ತರ ಕರ್ನಾಟಕದ ಹಳ್ಳಿಗಳಲ್ಲಿ ದ್ಯಾಮವ್ವನ ದುರ್ಗವ್ವನ ಜಾತ್ರೆಗಳನ್ನು ಮಾಡ್ತಾ ಇದ್ದಾರೆ. ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮಸ್ಕಾರ.